ಪಂಜಾಬ್ ವಿರುದ್ಧ ಸೋತು ಫೈನಲ್ನಿಂದ ಹೊರಗಾದ ಮುಂಬೈ ಇಂಡಿಯನ್ಸ್ ತಂಡದವರು ನಡು ಮೈದಾನದಲ್ಲಿ ಅತ್ತರು. ಮುಂಬೈ ತಂಡದ ಎಲ್ಲಾ ಆಟಗಾರರು, ರೋಹಿತ್ ಶರ್ಮಾ ಸಹ ತಮ್ಮ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಆದರೆ ಅವರು ಮೈದಾನದಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನು ಅಪ್ಪಿಕೊಂಡು ಏನೋ ಹೇಳಿದರು. ಅದನ್ನು ಕೇಳಿದರೆ ನೀವು ಶಾಕ್ ಆಗುತ್ತೀರಾ. ಹಾಗಾದರೆ ಮುಂಬೈ ಇಂಡಿಯನ್ಸ್ ಸೋಲಿನ ನಂತರ ರೋಹಿತ್ ಶರ್ಮಾ ಶ್ರೇಯಸ್ ಅಯ್ಯರ್ ಅವರನ್ನು ಏಕೆ ಅಪ್ಪಿಕೊಂಡರು? ಅಯ್ಯರ್ ಅವರನ್ನು ಅಪ್ಪಿಕೊಂಡ ನಂತರ ರೋಹಿತ್ ಶರ್ಮಾ ಅವರ ಬಗ್ಗೆ ಏನು ಹೇಳಿದರು? ರೋಹಿತ್ ಶರ್ಮಾ ಅವರ ಆಶ್ಚರ್ಯಕರ ಹೇಳಿಕೆಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸುತ್ತೇವೆ. ಆದರೆ ಸ್ನೇಹಿತರೆ, ಅದಕ್ಕೂ ಮೊದಲು ನಿಮಗೆ ಏನು ಅನಿಸುತ್ತದೆ? ಮುಂಬೈ ತಂಡದ ಸೋಲಿಗೆ ಯಾವ ಆಟಗಾರ ಹೆಚ್ಚು ಜವಾಬ್ದಾರ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಪಂಜಾಬ್ ತಂಡದ ವಿರುದ್ಧ ಹೀನಾಯ ಸೋಲನ್ನು ಅನುಭವಿಸಿದ ನಂತರ ರೋಹಿತ್ ಶರ್ಮಾ ನಿರಾಶೆ ತುಂಬಿದ ಮನಸ್ಸಿನಿಂದ ಹೇಳಿಕೆ ನೀಡಿದರು. ನಮ್ಮ ತಂಡದ ಸೋಲಿನಿಂದ ನಾನು ತುಂಬಾ ನಿರಾಶನಾಗಿದ್ದೇನೆ. ನಾವು ಗೆಲ್ಲುತ್ತಿದ್ದ ಪಂದ್ಯವನ್ನು ಹೇಗೆ ಸೋತೆವು ಎಂದು ನನಗೆ ನಂಬಲು ಆಗುತ್ತಿಲ್ಲ. ನನ್ನ ಮೇಲೆ ನನಗೆ ಕೋಪ ಬರುತ್ತಿದೆ, ಏಕೆಂದರೆ ಇಂದಿನ ಪಂದ್ಯದಲ್ಲಿ ನಾನು ನನ್ನ ಬ್ಯಾಟ್ನಿಂದ ಏನೂ ಮಾಡಲಾಗಲಿಲ್ಲ. ಆದರೆ ನಮ್ಮ ಬೌಲರ್ಗಳಿಂದ ನಾನು ಹೆಚ್ಚು ನಿರಾಶನಾಗಿದ್ದೇನೆ. ಕ್ವಾಲಿಫೈಯರ್ನಂತಹ ದೊಡ್ಡ ಪಂದ್ಯದಲ್ಲಿ ನಮ್ಮ ಬೌಲರ್ಗಳು ತುಂಬಾ ಕಳಪೆ ಬೌಲಿಂಗ್ ಮಾಡಿದ್ದಾರೆ. ಅವರು ಮುಂಬೈ ಸೋಲಬೇಕೆಂದು ಬಯಸುತ್ತಿದ್ದರು ಎಂದು ಅನಿಸಿತು. ಆದರೆ ಹಾರ್ದಿಕ್ ಪಾಂಡ್ಯ ಅವರು ಸಹ ಈ ಪಂದ್ಯದಲ್ಲಿ ಬಹಳ ತಪ್ಪು ಮಾಡಿದ್ದಾರೆ, ಏಕೆಂದರೆ ಪಾಂಡ್ಯ ಅವರು 18ನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಜಸ್ಪ್ರೀತ್ ಅವರನ್ನು ಕಳುಹಿಸಿದರು. ನನ್ನ ಅಭಿಪ್ರಾಯದಂತೆ 19ನೇ ಓವರ್ನಲ್ಲಿ ಜಸ್ಪ್ರೀತ್ ಅವರನ್ನು ಬೌಲಿಂಗ್ ಮಾಡಿಸಿದ್ದರೆ ಬಹುಶಃ ಮುಂಬೈ ತಂಡ ಈ ಪಂದ್ಯವನ್ನು ಸೋಲುತ್ತಿರಲಿಲ್ಲ. ಜಸ್ಪ್ರೀತ್ ಅನ್ನು 18ನೇ ಓವರ್ನಲ್ಲಿ ಬೌಲಿಂಗ್ ಮಾಡಿಸಿದ್ದು ನಮ್ಮ ತಂಡದ ದೊಡ್ಡ ತಪ್ಪು ಎಂದು ನನಗೆ ಅನಿಸುತ್ತದೆ. ನಮ್ಮ ತಂಡ ಕ್ವಾಲಿಫೈಯರ್ ತಲುಪಿದರೂ ಫೈನಲ್ಗೆ ತಲುಪಲಾಗಲಿಲ್ಲ ಎಂಬುದು ನನ್ನ ದುಃಖ, ಏಕೆಂದರೆ ಪ್ರಾರಂಭದಲ್ಲಿ ಪಂಜಾಬ್ನ 4 ವಿಕೆಟ್ಗಳು ಬಿದ್ದಾಗ ನಾವು ಈ ಪಂದ್ಯವನ್ನು ಗೆಲ್ಲುತ್ತೇವೆ ಎಂದು ನನಗೆ ಅನಿಸಿತು. ಆದರೆ ಶ್ರೇಯಸ್ ಅಯ್ಯರ್ ನಮ್ಮ ತಂಡದ ಮುಂದೆ ಪರ್ವತದಂತೆ ನಿಂತರು. ಅಯ್ಯರ್ ವಿಕೆಟ್ ಬಿದ್ದಿದ್ದರೆ ಪಂಜಾಬ್ ಈ ಪಂದ್ಯವನ್ನು ಎಂದಿಗೂ ಗೆಲ್ಲುತ್ತಿರಲಿಲ್ಲ. ಪಂದ್ಯದಲ್ಲಿ ಗೆಲುವು ಸೋಲು ಸಾಮಾನ್ಯ, ಆದರೆ ಶ್ರೇಯಸ್ ಅಯ್ಯರ್ ಒತ್ತಡದ ಪರಿಸ್ಥಿತಿಯಲ್ಲಿ ಬಹಳ ನಿರ್ಭಯವಾಗಿ ಬ್ಯಾಟಿಂಗ್ ಮಾಡಿದರು. ಅವರ ಬ್ಯಾಟಿಂಗ್ ನಮ್ಮ ಕೈಯಿಂದ ಪಂದ್ಯವನ್ನು ಕಸಿದುಕೊಂಡಿತು. ಈ ಆಟಗಾರ ಅತ್ಯಂತ ಪ್ರತಿಭಾವಂತ ಮತ್ತು ನನಗೆ ಅನಿಸುತ್ತದೆ ಅಯ್ಯರ್ ಅವರು ಟೀಮ್ ಇಂಡಿಯಾದ ಸೂಪರ್ ಸ್ಟಾರ್ ಆಟಗಾರರಾಗುತ್ತಾರೆ ಎಂದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿಯ ಐಪಿಎಲ್ ಟ್ರೋಫಿಯನ್ನು ಯಾವ ತಂಡ ಗೆಲ್ಲುತ್ತದೆ? ಕೆಳಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.